ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಅಥವಾ ಆಪ್ಷನ್ ಎಂಟ್ರಿ ಮುಗಿದಿದೆ. ಈಗ ನಿಮ್ಮ ಆಪ್ಷನ್ ಎಂಟ್ರಿ ಏನಿತ್ತು ಅಂದ್ರೆ ಜುಲೈ 29ರ ಸಂಜೆ 5 ಗಂಟೆಯ ನಂತರ ಅಥವಾ 5 ಗಂಟೆವರೆಗೆ ನಿಮ್ಮ ಆಪ್ಷನ್ ಎಂಟ್ರಿ ಏನಿತ್ತು ಅದನ್ನ ಫೈನಲ್ ಆಪ್ಷನ್ ಎಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದರ ಪ್ರಕಾರನೇ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಅಂದ್ರೆ ಮುಂದಿನ ಸಂಪೂರ್ಣವಾದ ಕೌನ್ಸಿಲಿಂಗ್ ನೀವು ಆಲ್ರೆಡಿ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಡೆಯುತ್ತೆ. ಓಕೆ, ಈಗ ರಿಸಲ್ಟ್ ಏನಿದೆ ಅದು ಈಗಾಗಲೇ ಶೆಡ್ಯೂಲ್ ಮಾಡಿರುವಂತಹ ಡೇಟ್ಸ್ ಪ್ರಕಾರ ಅನೌನ್ಸ್ ಆಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಓಕೆನಾ, ಅಂದ್ರೆ ಈಗ ಆಗಸ್ಟ್ 2ನೇ ತಾರೀಕಿಗೆ ಈ ಫಸ್ಟ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದೇ ಡೇಟ್ಗೆ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ನಂತರ BAMS ಕೋರ್ಸ್ ನ ಸೀಟ್ ಮ್ಯಾಟ್ರಿಕ್ಸ್ ಇದನ್ನ ರಿಲೀಸ್ ಮಾಡಿಲ್ಲ. ಹಾಗೆ ಆಪ್ಷನ್ ಎಂಟ್ರಿಯಲ್ಲಿ BAMS ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಕಾಲೇಜ್ಗಳನ್ನ ಆಡ್ ಮಾಡೋ ಆಪ್ಷನ್ ಕೂಡ ಸಿಕ್ಕಿರಲಿಲ್ಲ. ಸೊ ಈಗ BAMS ಕೋರ್ಸ್ ಏನಿದೆ ಇದು ಒಂದೇ ಕೋರ್ಸ್ಗೆ ಸಂಬಂಧಿಸಿದಂತೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಗೆ ಸಂಬಂಧಿಸಿದ ಸೆಂಟರ್ ಆಗಿರ್ಬೋದು, ಅಡ್ಮಿಷನ್ ಆಗಿರ್ಬೋದು, ಆ ಎಲ್ಲ ಪ್ರಾಸೆಸ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಅವಕಾಶ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಏನು ಅವಕಾಶ ಕೊಟ್ಟಿರ್ತಾರೆ, ಆವಾಗ ಈ BAMS ಕೋರ್ಸ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಕೇವಲ BAMS ಕೋರ್ಸ್ ಏನಿದೆ ಇದಕ್ಕೆ ಸಂಬಂಧಿಸಿದ ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು. ಬೇರೆ ಕೋರ್ಸ್ಗಳಿಗೆ ಸಂಬಂಧಿಸಿದ ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಈ ರೀತಿ ಎಡಿಟಿಂಗ್ ಸಂದರ್ಭದಲ್ಲಿ BAMS ಕೋರ್ಸ್ ಅನ್ನ ಆಡ್ ಮಾಡ್ಕೋತೀರಾ. ನಂತರ ಎಲ್ಲ ಕೋರ್ಸ್ಗಳ ಜೊತೆಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ಆ ಟೈಮಲ್ಲಿ ಈ ಎಂಜಿನಿಯರಿಂಗ್, MBBS, BDS, ನರ್ಸಿಂಗ್ ಈ ಎಲ್ಲ ಕೋರ್ಸ್ಗಳ ಜೊತೆಗೆ ಸೆಕೆಂಡ್ ರೌಂಡ್ ಸಂದರ್ಭದಲ್ಲಿ ಈ BAMS ಕೋರ್ಸ್ ನ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಈ ರೀತಿ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ ಅಂತ ಕೆ ಕಡೆಯಿಂದ ಅಧಿಕಾರಿಗಳು ತಿಳಿಸಿದ್ದಾರೆ.